ನಾನ್ ಗೊತ್ತಲ್ಲ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನನ್ನ ಜೊತೆ ಯಾರಿದಾರೆ ಹೇಳಿ? ಅಲ್ಲಿ ಸ್ವಲ್ಪ ಹಂಗೆ ಝೂಮ್ ಮಾಡಿ ತೋರಿಸಿ. ನಮಸ್ತೆ. ಮುದ್ದೆ ತಿಂದ್ರೆ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಬರೀ ಡೌಗಳು. ಓಕೆ, ಹಂಗಾರೀಗ ಜಾಸ್ತಿ ಯಾರು ತಿಂತಾರೆ ಅಂತ ಕಾಂಪಿಟೇಷನ್ ನಮಗೂ ನಿಮ್ಗೂ ಆಯ್ತಾ? ಚಾಲೆಂಜ್ ರೆಡಿ ಸರ್, ಸ್ಟಾರ್ಟ್ ಮಾಡಿ ಸರ್. ಸರ್ ಮುದ್ದೆನ ಹಂಗಲ್ಲ ತಿನ್ನೋದು, ನೋಡಿ ಹಿಂಗ್ ಮುರ್ಕೋಬೇಕು, ಹಿಂಗ್ ತಿನ್ಕೋಬೇಕು. ನಾನ್ ನೋಡಿ ಸರ್ ಚರ್ಬಿ ಜೊತೆ ಹಾಕೊಂಡ್ ನೆಂಚ್ಕೊಂಡ್ ತಿಂತಾ ಇದೀನಿ. ಅಲ್ಲ ಮುದ್ದೆನ ಯಾರು ಸ್ಪೂನ್ ಅಲ್ಲಿ ತಿಂದ್ರೆ ನೋಡಿದಿರಾ? ಸತೀಶ್ ಕ್ಯಾಡಮಂ ಸರ್ ಅವ್ರೆ ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮುದ್ದೆನ ಸ್ಪೂನ್ ಅಲ್ಲಿ ತಿಂತವ್ರೆ ಸರ್. ನಾನ್ ಮಟನ್ ಅನ್ಕೊಂಡ್ ತಿಂತಾ ಇದೀನಿ ಸರ್. ಮುದ್ದೆ ಅಂದ್ರೆ ಇಷ್ಟು ತಿನ್ನಕ್ ಆಗಲ್ಲ ಸರ್. ನಾನ್ ಮಟನ್ ಅನ್ಕೊಂಡು ಮುದ್ದೆ ಹೆಂಗ್ ತಿಂದ್ರೇಳಿ? ಮುದ್ದೆ ತಿನ್ನಿ ಅಲ್ಲ ಸರ್, ಮುದ್ದೆ ನಾನ್ ತಿನ್ನೋದು ಮಟನ್ ಅನ್ಕೊಂಡ್ ತಿಂತಾ ಇದೀನಿ. ನೋಡಿ ಮಟನ್ ಸಾರ್ಗೆ, ಮುದ್ದೆನ ಯಾರಾದ್ರೂ ಸಾರ್ಗೆ ಅಲ್ಲಿ ನೋಡಿ ನೆಂಚ್ಕೊಂಡು ಮಟನ್ ಟಚ್ ಮಾಡ್ಕೊಂಡು ತಿಂತಾ ಇದೀನಿ. ಅಲ್ಲ ಮುದ್ದೆನ ಯಾರಾದ್ರೂ ಸ್ಪೂನ್ ಅಲ್ಲಿ ತಿಂದಿರೋದ್ ನೋಡಿದಿರಾ? ನೋಡಿ ಸರ್ ಹೆಂಗ್ ಅಗಿತಾ ಇದೀನಿ. ನೋಡಿ ಸರ್, ಹಿಂಗೆ ಸರ್, ಹಿಂಗ್ ತಗೋಬೇಕು, ಹಿಂಗ್ ಮುರ್ಕೋಬೇಕು. ಅದೇನ್ ಮಟನ್ ಸರ್ ನುಂಗೋದಕ್ಕೆ? ನಾನು ಮಟನ್ 1.5 kg ಕೊಟ್ಟಿದ್ದೀನಿ, ಹಂಗಂಗೆ ನುಂಗ್ಬಿಡ್ತೀನಿ. ನೋಡಿ ಸೂಪ್ ಜೊತೆ ಎಷ್ಟು ಮುದ್ದೆ ಇದೆಲ್ಲ ದೇಹಕ್ಕೆ ತಂಪು, ತೋಳಿಗೆ ಬಲ. ಮೊನ್ನೆ ನ್ಯೂಸ್ ಗೊತ್ತಾ? ರಜನಿಕಾಂತ್ ಸರ್ ಬೆಂಗಳೂರಿಗೆ ಬಂದಿದ್ರು, ಹುಷಾರಿಲ್ಲ ಅಂದ್ರು. ನಾನೇ ಮುದ್ದೆ ಮಾಡ್ಕೊಟ್ಟಿದ್ದೀನಿ ಗೊತ್ತಾ? ಅವ್ರಿಗೆ ರಜನಿಕಾಂತ್ ಸರ್ ಹುಷಾರಿಲ್ಲದಕ್ಕೆ ನೀವು ಮುದ್ದೆ ಮಾಡ್ಕೊಟ್ರ? ಮುದ್ದೆ ಮಾಡ್ಕೊಟ್ಟೆ, ಮಟನ್ ಚಾಪ್ಸು ಮಾಡ್ಕೊಟ್ಟೆ ಅವ್ರಿಗೆ. ನೀವು ಮಾಡಿರೋ ಊಟ ತಿಂದ್ಬಿಟ್ಟು ರಜನಿಕಾಂತ್ ಸರ್. ಸ್ನೇಹಿತರೆ ಹೇಳ್ರಪ್ಪ, ಈಗೆಲ್ಲ ಬಹಳ ಕಷ್ಟಪಡ್ತಾ ಇರ್ತೀರಾ, ನನ್ನ ಹತ್ರ ಅದೈತೆ ಇದೇ ಐತೆ ಅಂತ ಕೊಚ್ಕೊಂತಾ ಇರ್ತೀರಾ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಎಷ್ಟಿದ್ರೇನು ಮನುಷ್ಯನಿಗೆ ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ ಇದ್ರೆ ಈ ಪ್ರಪಂಚದಲ್ಲಿ ಅವನಿಗೆಂತ ಸುಖಶಾಲಿ ನೆಮ್ಮದಿ ಜೀವಿ ಇನ್ನೊಬ್ರಿಲ್ಲ. ಏನಂದೆ? ಮಟನ್ ಜೊತೆ ನೆಂಚ್ಕೊಂಡು ಹಾಕೊಂಡು ತಿಂದ್ರೆ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಗೊತ್ತಾ? ಮಟನ್ ವಿತ್ ಮುದ್ದೆ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ ಅಷ್ಟೇ.